ನಮಸ್ಕಾರ ವೀಕ್ಷಕರೇ. ಭಾರತದಲ್ಲಿರೋ 10 ಅತ್ಯಂತ ರಹಸ್ಯವಾದ ದೇವಸ್ಥಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ದೇವಸ್ಥಾನಗಳ ಹಿಂದಿರೋ ರಹಸ್ಯ ಎಂತದ್ದು ಅಂದ್ರೆ ಇವತ್ತಿನ ಮಾಡರ್ನ್ ಸೈನ್ಸ್ಗೂ ಕೂಡ ಇದನ್ನು ಇನ್ನೂ ಪತ್ತೆ ಹಚ್ಚೋಕೆ ಸಾಧ್ಯವಾಗಿಲ್ಲ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತಿನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದ್ರೂ ಇಂಥದ್ದೇ ಯಾವುದಾದ್ರೂ ರಹಸ್ಯ ದೇವಸ್ಥಾನದ ಬಗ್ಗೆ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ನಂಬರ್ 10, ವೀರಭದ್ರಸ್ವಾಮಿ ಟೆಂಪಲ್, ಲೇಪಾಕ್ಷಿ, ಆಂಧ್ರಪ್ರದೇಶ. ವಿಶ್ವದಾದ್ಯಂತ ಶಿವನಿಗೆ ಎಷ್ಟೋ ದೇವಸ್ಥಾನಗಳಿವೆ ಅಲ್ವಾ? ಆದ್ರೆ ಪ್ರತಿ ಮಂದಿರದ ಹಿಂದೆ ಯಾವುದೋ ಒಂದು ಮಿಸ್ಟರಿ ಇದ್ದೇ ಇರುತ್ತೆ. ಹಾಗೆ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿಯಲ್ಲಿರೋ ಈ ವೀರಭದ್ರಸ್ವಾಮಿ ದೇವಸ್ಥಾನ ಇಡೀ ಜಗತ್ತಿನಲ್ಲೇ ಫೇಮಸ್. ಯಾಕಂದ್ರೆ ಇಷ್ಟು ದೊಡ್ಡ ದೇವಸ್ಥಾನದ ಒಂದು ಮುಖ್ಯ ಭಾಗ ಕೇವಲ ಒಂದೇ ಒಂದು ಕಲ್ಲಿನ ಸ್ತಂಭದ ಮೇಲೆ ನಿಂತಿದೆ. ಇಲ್ಲಿರೋ ದೊಡ್ಡ ಆಶ್ಚರ್ಯ ಏನಂದ್ರೆ ಆ ಸ್ತಂಭ ನೆಲಕ್ಕೆ ತಾಗದೆ ಗಾಳಿಯಲ್ಲಿ ತೇಲುತ್ತಿದೆ. ಹೌದು, ಈ ದೇವಸ್ಥಾನದಲ್ಲಿ ಒಟ್ಟು 70 ಸ್ತಂಭಗಳಿವೆ. ಆದ್ರೆ ಈ ಒಂದು ಪಿಲ್ಲರ್ ಮಾತ್ರ ನೆಲದಿಂದ ಸುಮಾರು ಅರ್ಧ ಇಂಚು ಮೇಲೆ ಗಾಳಿಯಲ್ಲೇ ಇರುತ್ತೆ. ಇದನ್ನ ಆಕಾಶ ಸ್ತಂಭ ಅಂತಾನೂ ಕರೀತಾರೆ. ಇಲ್ಲಿ ನಿಮಗೊಂದು ಎಕ್ಸ್ಟ್ರಾ ಮಾಹಿತಿ ಏನಂದ್ರೆ ಬ್ರಿಟಿಷರ ಕಾಲದಲ್ಲಿ ಹ್ಯಾಮಿಲ್ಟನ್ ಅನ್ನೋ ಒಬ್ಬ ಇಂಜಿನಿಯರ್ ಈ ರಹಸ್ಯನ ಕಂಡು ಹಿಡಿಯೋಕೆ ಅಂತ ಆ ಪಿಲ್ಲರ್ ಅನ್ನ ಸ್ವಲ್ಪ ಜರುಗಿಸೋಕೆ ಟ್ರೈ ಮಾಡಿದ್ನಂತೆ. ಆಗ ಇಡೀ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಅಲ್ಲಾಡೋಕೆ ಶುರುವಾಗಿತ್ತಂತೆ. ಶಿವನ ರೌದ್ರ ರೂಪವಾದ ವೀರಭದ್ರಸ್ವಾಮಿ ನೆಲೆಸಿರೋ ಈ ದೇವಸ್ಥಾನ ಜಗತ್ತಿನಾದ್ಯಂತ ಹ್ಯಾಂಗಿಂಗ್ ಪಿಲ್ಲರ್ ಟೆಂಪಲ್ ಅಂತಾನೆ ಪ್ರಖ್ಯಾತಿ ಪಡೆದಿದೆ. ನಂಬರ್ 9, ಅನಂತ ಪದ್ಮನಾಭ ಲೇಕ್ ಟೆಂಪಲ್, ಕೇರಳ. ಕೇರಳದಲ್ಲಿರೋ ಈ ದೇವಸ್ಥಾನ ತುಂಬಾ ಸ್ಪೆಷಲ್ ಅಂಡ್ ಯೂನಿಕ್. ಇದರ ಹಿಸ್ಟರಿ ಬಂದು ಸುಮಾರು 9ನೇ ಶತಮಾನಕ್ಕೆ ಸೇರಿದ್ದು. ಇಲ್ಲಿನ ಮಂಟಪದ ಮೇಲ್ಛಾವಣಿ ಕೆಳಗೆ ಮರದಲ್ಲಿ ಕೆತ್ತಲಾದ ವಿಷ್ಣುವಿನ ದಶಾವತಾರಗಳನ್ನು ನಾವು ನೋಡಬಹುದು. ಆದ್ರೆ ಈ ಗುಡಿಯ ಅಸಲಿ ರಹಸ್ಯ ಇರೋದು ಇಲ್ಲಿರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹತ್ರ. ಅದೇ ಆ ಕೆರೆಯಲ್ಲಿರೋ ಒಂದು ಮೊಸಳೆ. ಸಾಮಾನ್ಯವಾಗಿ ಮೊಸಳೆ ಅಂದರೆ ಮಾಂಸಾಹಾರಿ ಪ್ರಾಣಿ ಅಲ್ವಾ? ಆದ್ರೆ ಈ ಮೊಸಳೆ ಮಾತ್ರ ಪಕ್ಕಾ ವೆಜಿಟೇರಿಯನ್. ಇದು ಕೇವಲ ದೇವಸ್ಥಾನದ ಅನ್ನ ಮತ್ತು ಪ್ರಸಾದವನ್ನು ಮಾತ್ರ ತಿಂದು ಬದುಕಿತ್ತು. ಪೂಜೆ ಮುಗಿದ ಮೇಲೆ ಅರ್ಚಕರು ಮತ್ತು ಭಕ್ತರು ಇದಕ್ಕೆ ಪ್ರಸಾದ ತಿನ್ನಿಸುತ್ತಿದ್ದರು. ಕಳೆದ 70 ವರ್ಷಗಳಿಂದ ಅದೇ ಕೆರೆಯಲ್ಲಿದ್ದ ಈ ಮೊಸಳೆ ಯಾರಿಗೂ ಇವತ್ತಿನವರೆಗೂ ಯಾವುದೇ ತೊಂದರೆ ಕೊಟ್ಟಿರಲಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಮೊಸಳೆಯ ಹೆಸರು ಬಬಿಯಾ. ಸ್ಥಳೀಯರ ಪ್ರಕಾರ ಈ ಕೆರೆಯಲ್ಲಿ ಒಂದು ಮೊಸಳೆ ಸತ್ತರೆ ತಾನಾಗಿಯೇ ಇನ್ನೊಂದು ಮೊಸಳೆ ಪ್ರತ್ಯಕ್ಷವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರೆ ಬೇಸರದ ಸಂಗತಿ ಅಂದ್ರೆ ದೇವಸ್ಥಾನಕ್ಕೆ ಕಾವಲಾಗಿದ್ದ ಈ ಬಬಿಯಾ ಮೊಸಳೆ ಕೆಲವು ವರ್ಷಗಳ ಹಿಂದೆ ತೀರಿ ಹೋಯಿತು. ಅಂದು ಸಾವಿರಾರು ಭಕ್ತರು ಬಂದು ಅದಕ್ಕೆ ಸಾಂಪ್ರದಾಯಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ರು. ನಂಬರ್ 8, ಬಿಜ್ಲಿ ಮಹಾದೇವ್ ಟೆಂಪಲ್, ಕುಲ್ಲು, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಕುಲ್ಲು ಕಣಿವೆಯ ಒಂದು ಎತ್ತರವಾದ ಪರ್ವತದ ಶಿಖರದ ಮೇಲೆ ಈ ಬಿಜ್ಲಿ ಮಹಾದೇವ್ ದೇವಸ್ಥಾನ ಇದೆ. ಇದು ಭಾರತದ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಆಕಾಶದಿಂದ ದೇವಸ್ಥಾನದ ಮೇಲೆ ಒಂದು ದೊಡ್ಡ ಸಿಡಿಲು ಬಡಿಯುತ್ತೆ. ಸಿಡಿಲು ಬಡಿದಾಗ ಆ ದೃಶ್ಯ ನೋಡೋಕೆ ರೋಮಾಂಚನಕಾರಿಯಾಗಿರುತ್ತೆ. ಸಿಡಿಲು ಹೊಡೆದ ತಕ್ಷಣ ಅಲ್ಲಿರೋ ಶಿವಲಿಂಗ ಭಿನ್ನವಾಗಿ ಅಂದ್ರೆ ತುಂಡು ತುಂಡಾಗಿ ಹೋಗುತ್ತೆ. ಆಮೇಲೆ ಅಲ್ಲಿನ ಅರ್ಚಕರು ಬೆಣ್ಣೆಯನ್ನು ಬಳಸಿ ಆ ಶಿವಲಿಂಗದ ಭಾಗಗಳನ್ನೆಲ್ಲ ಒಟ್ಟಿಗೆ ಜೋಡಿಸ್ತಾರೆ. ಆಶ್ಚರ್ಯ ಅಂದ್ರೆ ಸ್ವಲ್ಪ ದಿನಗಳಲ್ಲೇ ಆ ಲಿಂಗ ಮತ್ತೆ ತನ್ನ ಹಳೆಯ ರೂಪಕ್ಕೆ ಬಂದುಬಿಡುತ್ತೆ. ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಕುಲಾಂತ್ ಅನ್ನೋ ಒಬ್ಬ ರಾಕ್ಷಸ ಈ ಇಡೀ ಪ್ರದೇಶವನ್ನು ನೀರಿನಲ್ಲಿ ಮುಳುಗಿಸೋಕೆ ಪ್ಲಾನ್ ಮಾಡಿದ್ನಂತೆ. ಆವಾಗ ಶಿವನು ತನ್ನ ತ್ರಿಶೂಲದಿಂದ ಆ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಆ ರಾಕ್ಷಸನ ದೇಹವೇ ಒಂದು ದೊಡ್ಡ ಪರ್ವತವಾಗಿ ಬದಲಾಯಿತು. ಅದಕ್ಕೆ ಈ ಜಾಗಕ್ಕೆ ಕುಲ್ಲು ಅಂತ ಹೆಸರು ಬಂತು. ದೇವತೆಗಳ ರಾಜನಾದ ಇಂದ್ರನು ಶಿವನ ಅಪ್ಪಣೆಯ ಮೇರೆಗೆ ಪ್ರತಿ ಪುಷ್ಕರಕ್ಕೊಮ್ಮೆ ಇಲ್ಲಿ ಸಿಡಿಲು ಉಂಟು ಮಾಡುತ್ತಾನೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ. ನಂಬರ್ 7, ಕಾಮಾಖ್ಯ ದೇವಿ ಟೆಂಪಲ್, ಅಸ್ಸಾಂ. ಭಾರತದಲ್ಲಿರೋ 51 ಶಕ್ತಿಪೀಠಗಳಲ್ಲಿ ಅಸ್ಸಾಂನ ಕಾಮಾಖ್ಯ ಶಕ್ತಿಪೀಠ ಅತ್ಯಂತ ಶಕ್ತಿಶಾಲಿಯಾದದ್ದು. ಅಸ್ಸಾಂ ರಾಜಧಾನಿ ದಿಸ್ಪುರ್ನಿಂದ
ಸುಮಾರು 7 ಕಿಲೋಮೀಟರ್ ದೂರದಲ್ಲಿರೋ ನೀಲಾಂಚಲ್ ಪರ್ವತದ ಮೇಲಿದು ನೆಲೆಸಿದೆ. ಇದನ್ನ ಅಗೋರಿಗಳು ಮತ್ತು ತಾಂತ್ರಿಕರು ಸಾಧನೆ ಮಾಡೋ ಜಾಗ ಅಂತಾನೂ ಕರೀತಾರೆ. ಈ ದೇವಸ್ಥಾನದಲ್ಲಿ ನಮಗೆ ದುರ್ಗಾದೇವಿಯ ಯಾವುದೇ ವಿಗ್ರಹ ಕಾಣಿಸಲ್ಲ. ಯಾಕಂದ್ರೆ ಇಲ್ಲಿ ಕೇವಲ ಒಂದು ಸಣ್ಣ ಕೊಳದಂತಿರೋ ಜಾಗ ಇದೆ. ಅಲ್ಲಿ ಯಾವಾಗಲೂ ನೀರಿರುತ್ತೆ ಮತ್ತು ಅದನ್ನ ಹೂವುಗಳಿಂದ ಅಲಂಕರಿಸಲಾಗಿರುತ್ತೆ. ಇಲ್ಲಿ ದೇವಿಯ ಯೋನಿ ಭಾಗಕ್ಕೆ ಪೂಜೆ ಮಾಡಲಾಗುತ್ತೆ. ಪೌರಾಣಿಕ ಕಥೆಯ ಪ್ರಕಾರ ಸತೀದೇವಿ ಯಜ್ಞಕುಂಡದಲ್ಲಿ ಆತ್ಮಾಹುತಿ ಮಾಡಿಕೊಂಡಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 51 ಭಾಗಗಳಾಗಿ ಮಾಡ್ತಾರೆ. ಆ ಭಾಗಗಳು ಬಿದ್ದ ಕಡೆಗಳೆಲ್ಲ ಶಕ್ತಿಪೀಠಗಳಾದವು. ಅದರಲ್ಲಿ ದೇವಿಯ ಯೋನಿ ಭಾಗ ಬಿದ್ದ ಜಾಗವೇ ಈ ಕಾಮಾಖ್ಯ ಕ್ಷೇತ್ರ. ನಿಮಗೆ ಗೊತ್ತಾ, ವರ್ಷಕ್ಕೊಮ್ಮೆ ಇಲ್ಲಿ ಅಂಬುಬಾಚಿ ಮೇಳ ನಡೆಯುತ್ತೆ. ಆ ಸಮಯದಲ್ಲಿ 3 ದಿನಗಳ ಕಾಲ ಗರ್ಭಗುಡಿಯಿಂದ ಹರಿಯುವ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದನ್ನ ನೋಡೋಕೆ ದೇಶದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ನಂಬರ್ 6, ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್, ಒಡಿಶಾ. ಒಡಿಶಾದ ಪೂರಿಯಲ್ಲಿರೋ ಜಗನ್ನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣನು ತನ್ನ ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರೆಯ ಜೊತೆ ವೈಕುಂಠ ಸ್ವರೂಪದಲ್ಲಿ ನೆಲೆಸಿದ್ದಾರೆ. ಅತ್ಯಂತ ಪುರಾತನವಾದ ಈ ದೇವಸ್ಥಾನದ ಹಿಸ್ಟರಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದ್ರೆ ಇವತ್ತಿಗೂ ಇಲ್ಲಿರೋ ಜಗನ್ನಾಥನ ವಿಗ್ರಹದೊಳಗೆ ಶ್ರೀಕೃಷ್ಣನ ಹೃದಯ ಬಡಿದುಕೊಳ್ಳುತ್ತಿದೆ ಅಂತ ಭಕ್ತರು ನಂಬುತ್ತಾರೆ. ಆದ್ರೆ ಸ್ಥಳೀಯರು ಅದನ್ನ ಬ್ರಹ್ಮ ಪದಾರ್ಥ ಅಂತ ಕರೀತಾರೆ. ಇದರ ಅಸಲಿ ರಹಸ್ಯ ಕೇವಲ ಕೆಲವು ಜನರಿಗೆ ಮಾತ್ರ ಗೊತ್ತು. ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ 5 ಪ್ರಮುಖ ರಹಸ್ಯಗಳಿವೆ. ಅದನ್ನ ಸೈನ್ಸ್ ಇವತ್ತಿಗೂ ಸಾಬೀತುಪಡಿಸೋಕೆ ಆಗಿಲ್ಲ. ಮೊದಲನೆಯದು, ಇಲ್ಲಿ ಮಹಾಪ್ರಸಾದ ತಯಾರಿಸೋಕೆ 7 ಮಡಕೆಗಳನ್ನು ಒಂದರ ಮೇಲೊಂದರಂತೆ ಇಡ್ತಾರೆ. ಆದ್ರೆ ಎಲ್ಲಕ್ಕಿಂತ ಮೇಲಿಡೋ ಮಡಕೆಯ ಪ್ರಸಾದ ಫಸ್ಟ್ ಬೇಯುತ್ತೆ, ಆಮೇಲೆ ಅದರ ಕೆಳಗಿನದ್ದು ಬೇಯುತ್ತೆ, ಕೊನೆಯದಾಗಿ ಎಲ್ಲಕ್ಕಿಂತ ಕೆಳಗಿರೋ ಮಡಕೆಯ ಪ್ರಸಾದ ಬೇಯುತ್ತೆ. ಎರಡನೆಯದು, ಈ ದೇವಸ್ಥಾನದ ಮೇಲಿರೋ ಧ್ವಜ ಯಾವಾಗಲೂ ಗಾಳಿ ಬೀಸೋ ದಿಕ್ಕಿಗೆ ಉಲ್ಟಾ ಹಾರಾಡುತ್ತೆ. ಮೂರನೆಯದು, 214 ಅಡಿ ಎತ್ತರ ಇರೋ ಈ ಗೋಪುರದ ಮೇಲೆ ಇವತ್ತಿನವರೆಗೂ ಯಾವುದೇ ಹಕ್ಕಿ ಕೂತಿಲ್ಲ. ಇದರ ಮೇಲ್ಗಡೆ ಯಾವುದೇ ಫ್ಲೈಟ್ ಕೂಡ ಹಾರಲ್ಲ. ಇನ್ನು ನಾಲ್ಕನೆಯದು, ಪ್ರತಿದಿನ ಮಧ್ಯಾಹ್ನ ದೇವಸ್ಥಾನದ ನೆರಳು ಭೂಮಿಯ ಮೇಲೆ ಎಲ್ಲೂ ಬೀಳುವುದೇ ಇಲ್ಲ. ಐದನೆಯದು, ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿನ ವಿಗ್ರಹಗಳನ್ನು ಬದಲಾಯಿಸ್ತಾರೆ. ಆ ಸಮಯದಲ್ಲಿ ಇಡೀ ಪೂರಿ ಸಿಟಿಯ ಕರೆಂಟ್ ಆಫ್ ಮಾಡ್ತಾರೆ. ಕತ್ತಲೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅರ್ಚಕರು ಮಾತ್ರ ಒಳಗೆ ಹೋಗಿ ಆ ಬ್ರಹ್ಮ ಪದಾರ್ಥವನ್ನು ಹಳೆ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಶಿಫ್ಟ್ ಮಾಡ್ತಾರೆ. ನಂಬರ್ 5, ಮಾತಂಗೇಶ್ವರ್ ಟೆಂಪಲ್, ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿರೋ ಈ ಮಾತಂಗೇಶ್ವರ ದೇವಸ್ಥಾನ ಇಡೀ ಜಗತ್ತಿನಲ್ಲೇ ಫೇಮಸ್. ಯುನೆಸ್ಕೋ ಕೂಡ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಿಸಿದೆ. ಹಿಸ್ಟರಿ ಪ್ರಕಾರ ಈ ಜಾಗದಲ್ಲಿ ಮುಂಚೆ 81 ದೇವಸ್ಥಾನಗಳಿದ್ದವಂತೆ. ಆದ್ರೆ ಇವತ್ತು ಕೇವಲ 21 ಮಾತ್ರ ಉಳಿದುಕೊಂಡಿವೆ. ಇದರಲ್ಲಿ ಮಾತಂಗೇಶ್ವರ ದೇವಸ್ಥಾನ ತುಂಬಾ ಸ್ಪೆಷಲ್. ಯಾಕಂದ್ರೆ ಇಲ್ಲಿರೋ ಶಿವಲಿಂಗ ಪ್ರತಿ ವರ್ಷ ಶರದ್ ಪೂರ್ಣಿಮೆಯ ದಿನ 1 ಇಂಚು ಎತ್ತರ ಬೆಳೆಯುತ್ತೆ. ಹೌದು, ಪ್ರತಿ ವರ್ಷ ಅಫಿಷಿಯಲ್ ಆಗಿ ಇದರ ಹೈಟ್ ಅಳತೆ ಮಾಡ್ತಾರೆ. ಇದರ ರಹಸ್ಯ ತಿಳಿಯೋಕೆ ಎಕ್ಸ್ಪರ್ಟ್ಸ್ ಎಷ್ಟೋ ರಿಸರ್ಚ್ ಮಾಡಿದ್ರೂ ಏನು ಪತ್ತೆಯಾಗಿಲ್ಲ. ಇಲ್ಲಿನ ಅರ್ಚಕರು ಹೇಳೋ ಪ್ರಕಾರ ಈ ಶಿವಲಿಂಗ ಭೂಮಿಯ ಒಳಗೆ ಎಷ್ಟು ಆಳದಲ್ಲಿದೆಯೋ ಸುಮಾರು 9 ಅಡಿ, ಭೂಮಿಯ ಮೇಲೂ ಕೂಡ ಅಷ್ಟೇ ಎತ್ತರದಲ್ಲಿದೆ. ನಂಬರ್ 4, ನಿಧಿವನ್ ಟೆಂಪಲ್, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಬೃಂದಾವನದಲ್ಲಿರೋ ನಿಧಿವನ್ ದೇವಸ್ಥಾನ ಭಾರತದ ಮೋಸ್ಟ್ ಮಿಸ್ಟೀರಿಯಸ್ ಪ್ಲೇಸ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವತ್ತಿಗೂ ಪ್ರತಿ ರಾತ್ರಿ ಶ್ರೀಕೃಷ್ಣನು ಇಲ್ಲಿ ಗೋಪಿಕೆಯರ ಜೊತೆ ಬಂದು ರಾಸಲೀಲೆ ಆಡ್ತಾನೆ ಅನ್ನೋದು ಜನರ ನಂಬಿಕೆ. ಅದಕ್ಕೆ ಸಾಯಂಕಾಲ ಆಗ್ತಿದ್ದ ಹಾಗೆ ಈ ಗುಡಿಯ ಬಾಗಿಲು ಮುಚ್ಚುತ್ತಾರೆ. ಆಮೇಲೆ ಅಲ್ಲಿ ಮನುಷ್ಯರಷ್ಟೇ ಅಲ್ಲ, ಯಾವ ಪಶು ಪಕ್ಷಿಗಳು ಕೂಡ ಇರಲ್ಲ, ಎಲ್ಲ ಹೊರಟು ಹೋಗ್ತವೆ. ಒಂದ್ ವೇಳೆ ಯಾರಾದ್ರೂ ಕದ್ದು ಮುಚ್ಚಿ ರಾತ್ರಿಯಲ್ಲಿ ಏನ್ ನಡೆಯುತ್ತೆ ಅಂತ ನೋಡೋಕೆ ಹೋದ್ರೆ ಅವರು ಹುಚ್ಚರಾಗ್ತಾರೆ ಅಥವಾ ಸತ್ತು ಹೋಗ್ತಾರೆ. ಸುಮಾರು 10 ವರ್ಷಗಳ ಹಿಂದೆ ಜೈಪುರದಿಂದ ಬಂದ ಒಬ್ಬ ಕೃಷ್ಣ ಭಕ್ತ ಕದ್ದಾಲಿಸೋಕೆ ಅಂತ ರಾತ್ರಿ ನಿಧಿವನದಲ್ಲಿ ಅಡಗಿ ಕೂತಿದ್ದನಂತೆ. ಮರುದಿನ ಬೆಳಿಗ್ಗೆ ಗೇಟ್ ತೆರೆದಾಗ ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆಮೇಲೆ ಅವನ ಮಾನಸಿಕ ಸಮತೋಲನವೇ ತಪ್ಪಿ ಹೋಯಿತು.
ಇಲ್ಲಿರೋ ರಂಗ್ ಮಹಲ್ನಲ್ಲಿ ಪ್ರತಿದಿನ ಸಾಯಂಕಾಲ ರಾಧಾಕೃಷ್ಣರಿಗಾಗಿ ಹಾಸಿಗೆ ರೆಡಿ ಮಾಡಿ ಪ್ರಸಾದ ಇಡ್ತಾರೆ. ಬೆಳಿಗ್ಗೆ ಬಂದು ನೋಡಿದ್ರೆ ಆ ಹಾಸಿಗೆ ಯಾರೋ ಮಲಗಿ ಎದ್ದ ಹಾಗೆ ಚೆಲ್ಲಾಪಿಲ್ಲಿಯಾಗಿರುತ್ತೆ. ಪ್ರಸಾದ ಖಾಲಿಯಾಗಿರುತ್ತೆ. ನಂಬರ್ 3, ಕರ್ನಿ ಮಾತಾ ಟೆಂಪಲ್, ರಾಜಸ್ಥಾನ. ರಾಜಸ್ಥಾನದಲ್ಲಿರೋ ಈ ದೇವಸ್ಥಾನದಲ್ಲಿ ಸಾವಿರಾರು ಇಲಿಗಳಿವೆ. ವಿಶೇಷ ಅಂದ್ರೆ ಇವುಗಳಲ್ಲಿ ಕೆಲವು ಬಿಳಿ ಬಣ್ಣದ ಇಲಿಗಳು ಕೂಡ ಇವೆ. ಇಲ್ಲಿರೋ ಇಲಿಗಳನ್ನು ಕರ್ನಿ ಮಾತೆಯ ಮಕ್ಕಳು ಅಂತ ಜನ ಭಾವಿಸ್ತಾರೆ. ಅದಕ್ಕೆ ಇಲ್ಲಿ ಇಲಿಗಳನ್ನ ದೇವರೆಂದು ಪೂಜಿಸ್ತಾರೆ. ಅಷ್ಟೇ ಅಲ್ಲ, ಆ ಇಲಿಗಳು ತಿಂದು ಎಂಜಿಲು ಮಾಡಿದ ಹಾಲನ್ನು ಮತ್ತು ಪ್ರಸಾದವನ್ನು ಭಕ್ತರು ಪವಿತ್ರ ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಅಚ್ಚರಿಯ ವಿಷಯ ಅಂದ್ರೆ ಇಷ್ಟೊಂದು ಇಲಿಗಳಿದ್ದರೂ ಇವತ್ತಿನವರೆಗೂ ಈ ದೇವಸ್ಥಾನದಿಂದ ಯಾವುದೇ ಪ್ಲೇಗ್ ಆಗಲಿ ಅಥವಾ ಬೇರೆ ಕಾಯಿಲೆಯಾಗಲಿ ಯಾರಿಗೂ ಹರಡಿಲ್ಲ. ಮೊಘಲರ ಕಾಲದ ವಾಸ್ತುಶಿಲ್ಪ ಶೈಲಿಯಲ್ಲಿರೋ ಈ ದೇವಸ್ಥಾನ ಎಷ್ಟು ರಹಸ್ಯವಾಗಿದೆಯೋ ಅಷ್ಟೇ ಸುಂದರವಾಗಿದೆ. ನಂಬರ್ 2, ಜ್ವಾಲಾದೇವಿ ಟೆಂಪಲ್, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದಲ್ಲಿರೋ ಜ್ವಾಲಾದೇವಿ ದೇವಸ್ಥಾನ ಕೂಡ 51 ಶಕ್ತಿಪೀಠಗಳಲ್ಲಿ ಒಂದು. ಪೌರಾಣಿಕ ಕಥೆಗಳ ಪ್ರಕಾರ ಇಲ್ಲಿ ಸತೀದೇವಿಯ ನಾಲಿಗೆಯ ಭಾಗ ಬಿದ್ದಿತ್ತು. ಹಾಗೆ ಶಿವನು ಇಲ್ಲಿ ಉನ್ಮತ್ತ ಭೈರವನ ರೂಪದಲ್ಲಿ ನೆಲೆಸಿದ್ದಾನೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಯಾವುದೇ ತರಹದ ವಿಗ್ರಹ ಇರಲ್ಲ. ಭೂಮಿಯ ಒಳಗಿನಿಂದ ಬರ್ತಿರೋ ನೈಸರ್ಗಿಕ ಜ್ವಾಲೆಗಳನ್ನೇ ಇಲ್ಲಿ ದೇವಿಯ ಸ್ವರೂಪ ಅಂತ ಪೂಜೆ ಮಾಡ್ತಾರೆ. ಯಾವುದೇ ಎಣ್ಣೆ ಅಥವಾ ತುಪ್ಪ ಇಲ್ಲದೆ ಇಲ್ಲಿ ಒಟ್ಟು 9 ಜ್ವಾಲೆಗಳು ಸದಾ ಉರಿಯುತ್ತಲೇ ಇರುತ್ತವೆ. ಇವು ನವದುರ್ಗೆಯರ ಸಂಕೇತ ಅಂತ ಹೇಳ್ತಾರೆ. ಈ ರಹಸ್ಯನ ಭೇದಿಸೋಕೆ ಬ್ರಿಟಿಷರ ಕಾಲದಲ್ಲೂ ಟ್ರೈ ಮಾಡಿದ್ರು. ಸ್ವಾತಂತ್ರ್ಯ ಬಂದ ಮೇಲೂ ಎಷ್ಟೋ ಜನ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ್ರು. ಇಲ್ಲಿ ನಿಮಗೊಂದು ಎಕ್ಸ್ಟ್ರಾ ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದ್ರೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಈ ಜ್ವಾಲೆಯನ್ನು ಆರಿಸೋಕೆ ಇದರ ಮೇಲೆ ದೊಡ್ಡ ಕಬ್ಬಿಣದ ಪ್ಲೇಟ್ ಇಡಿಸಿ ನೀರು ಹರಿಸಿದ್ದನಂತೆ. ಆದ್ರೆ ಆ ಜ್ವಾಲೆಯನ್ನು ಆರಿಸೋಕೆ ಅವನಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ದೇವಿಯ ಪವಾಡಕ್ಕೆ ಹೆದರಿ ಅಕ್ಬರ್ ಇಲ್ಲಿಗೆ ಬಂದು ಚಿನ್ನದ ಛತ್ರಿಯನ್ನು ದೇವಿಗೆ ಕಾಣಿಕೆಯಾಗಿ ನೀಡಿದ್ದನಂತೆ. ಆದ್ರೆ ಆ ಜ್ವಾಲೆ ಎಲ್ಲಿಂದ ಬರ್ತಿದೆ ಅನ್ನೋದು ಇವತ್ತಿಗೂ ಒಂದು ಬಗೆಹರಿಯದ ರಹಸ್ಯ. ನಂಬರ್ 1, ಕೈಲಾಸ ಟೆಂಪಲ್, ಎಲ್ಲೋರಾ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದಲ್ಲಿರೋ ಕೈಲಾಸ ದೇವಸ್ಥಾನ ಇವತ್ತಿನ ಮಾಡರ್ನ್ ಸೈನ್ಸ್ಗೆ ಒಂದು ದೊಡ್ಡ ಚಾಲೆಂಜ್. ರಾಷ್ಟ್ರಕೂಟ ದೊರೆ ಕೃಷ್ಣ 1ರ ಕಾಲದಲ್ಲಿ ಸುಮಾರು ಕ್ರಿಸ್ತಶಕ 756ರಿಂದ 773ರ ನಡುವೆ ಈ ಅದ್ಭುತ ದೇವಸ್ಥಾನ ನಿರ್ಮಾಣವಾಯಿತು. ಆದ್ರೆ ಆ ಕಾಲದಲ್ಲಿ ಇಂಥದ್ದೊಂದು ಆರ್ಕಿಟೆಕ್ಚರ್ ಕಲ್ಪನೆ ಮಾಡಿಕೊಳ್ಳೋಕು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಪಂಚದ ಬೇರೆ ಎಲ್ಲಾ ದೇವಸ್ಥಾನಗಳನ್ನು ಕೆಳಗಿನಿಂದ ಇಟ್ಟಿಗೆ ಕಲ್ಲು ಜೋಡಿಸಿ ಕಟ್ಟುತ್ತಾ ಹೋಗ್ತಾರೆ. ಆದ್ರೆ ಈ ಕೈಲಾಸ ದೇವಸ್ಥಾನವನ್ನು ಒಂದು ದೊಡ್ಡ ಕಲ್ಲಿನ ಬೆಟ್ಟವನ್ನು ಮೇಲಿನಿಂದ ಕೆಳಗೆ ಕೆತ್ತುತ್ತಾ ಬಂದಿದ್ದಾರೆ. ಹೌದು, ಫಸ್ಟ್ ಗೋಪುರ ಕೆತ್ತಿ ಆಮೇಲೆ ಕೆಳಗಿನ ಭಾಗಗಳನ್ನು ಕೆತ್ತಿದ್ದಾರೆ. ಇದರಲ್ಲಿ ಮಳೆ ನೀರು ಸಂಗ್ರಹಿಸೋ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮತ್ತು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೂಡ ಇದೆ. ರಿಸರ್ಚ್ ಪ್ರಕಾರ ಈ ದೇವಸ್ಥಾನ ಕೆತ್ತೋಕೆ ಸುಮಾರು 4 ಲಕ್ಷ ಟನ್ ತೂಕದ ಬಂಡೆಯನ್ನು ಕಟ್ ಮಾಡಿ ಹೊರಗೆ ಹಾಕಲಾಗಿದೆ. ಇವತ್ತಿನ ಟೆಕ್ನಾಲಜಿ ಬಳಸಿದ್ರೂ ಇಂಥದ್ದೊಂದು ದೇವಸ್ಥಾನ ಕಟ್ಟೋಕೆ 100 ವರ್ಷ ಬೇಕು. ಆದ್ರೆ ಇತಿಹಾಸದ ಪ್ರಕಾರ ಕೇವಲ 18 ವರ್ಷಗಳಲ್ಲಿ ಈ ಇಡೀ ದೇವಸ್ಥಾನ ಕಂಪ್ಲೀಟ್ ಆಗಿತ್ತಂತೆ. ಅಷ್ಟೊಂದು ಪುರಾತನ ಕಾಲದಲ್ಲಿ ಯಾವುದೇ ಆಧುನಿಕ ಮಿಷನ್ ಇಲ್ಲದಾಗ ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೇಗೆ ಕೆತ್ತಿದ್ರು? ಯಾರಾದ್ರೂ ಏಲಿಯನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ರಾ ಅನ್ನೋದು ಇವತ್ತಿಗೂ ಒಂದು $1 ಬಿಲಿಯನ್ ಪ್ರಶ್ನೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತದಲ್ಲಿರೋ ಈ ಅದ್ಭುತ ರಹಸ್ಯಗಳು ನಿಮಗೇನಾದ್ರೂ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂಡ್ ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.